ನಾವು ಕಳೆದ 25 ವರ್ಷಗಳಿಂದ ಗಾಣಿಗ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮತ್ತು ಟ್ಯಾಲೆಂಟ್ ಬಿಡುಗಡೆಯನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು 25ನೇ ವರ್ಷದಂಥ ಪ್ರತಿಭಾ ಪುರಸ್ಕಾರ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಸಮಾಜದಲ್ಲಿ 3 ಜನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು. ಹಾಗಾಗಿ ಅವರ ಒಂದು ಮುಂದೆ ಸಮಾಜ ಸೇವೆಗೆ ಅವರು ಮುಡುಪಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ಅವ್ರಿಗೂ ಸಹ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ನೂತನ ವರ್ಷದ ಕ್ಯಾಲೆಂಡರ್ ಸಹ ಬಿಡುಗಡೆ ಆಗಲಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಹೊಸ ವರ್ಷದ ಪ್ರಯುಕ್ತ ಕಳೆದ ಸಾರಿ ಜನವರಿ 5ರಂದು ಮಾಡಿದ್ದು ನಾವು ಈ ಗೊಲ್ಲ ಯಾದವ್ ಅವರ ಕಲ್ಯಾಣ ಮಂಟಪದಲ್ಲಿ. ಈ ವರ್ಷ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಭವನ MG ರಸ್ತೆ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 4/1/26ನೇ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಗರದ ಲೋಕಸಭಾ ಸದಸ್ಯರು ಮೈಸೂರು ಮತ್ತು ಕೊಡಗು ಯದುವೀರ್ ಒಡೆಯರ್ರವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ಕಾಂಗ್ರೆಸ್ ಸರ್ಕಾರವು ನೂತನವಾಗಿ ಗಾಣಿಗ ಅಭಿವೃದ್ಧಿ ನಿಗಮವನ್ನು ಮಾಡಿ ಆ ಒಂದು ನಿಗಮಕ್ಕೆ ನಮ್ಮ ಸಮಾಜದ ಮಂಗಳೂರಿನ ವ್ಯಕ್ತಿಯಾದಂತಹ ವಿಶ್ವಾಸ್ ಕುಮಾರ್ ದಾಸ್ ಅವರನ್ನು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಮೈಸೂರು ನಗರದ ಚಾಮುಂಡೇಶ್ವರಿ ಕ್ಷೇತ್ರದಂಥ MLA ಅವರು GT ಸಾಹೇಬರು, ಮತ್ತು ಅವರ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರು, ಮತ್ತು GT ಅವರ ಸುಪುತ್ರ ಹರೀಶ್ ಗೌಡರು ಸಹ ಬರಲಿದ್ದಾರೆ. ಮತ್ತು ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಅಹಿಂದ ನಾಯಕರಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಶ್ರೀ ವತ್ಸಾಸ್ ಅವರು ಬರ್ತಾ ಇದ್ದಾರೆ. ಸಾರಾ ಮಹೇಶ್ ಅವರು ಮಾಜಿ ಸಚಿವರು, ಇವರು ಸಹ ಬರ್ತಾ ಇದ್ದಾರೆ. ಹಾಗೆ ವಿವೇಕಾನಂದರವರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಬರ್ತಾ ಇದ್ದಾರೆ. ಹಾಗೆ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷರು. ಸರ್ಕಾರ ಈಗ ನಮಗೆ ಅಖಿಲ ಕರ್ನಾಟಕ ಗಾಣಿಗರ ಸಂಘಕ್ಕೆ ಬೆಂಗಳೂರಿನಲ್ಲಿ ಕೋಣನಕುಂಟೆಯಲ್ಲಿದೆ 2 ಎಕರೆ ಪ್ರದೇಶದಷ್ಟು, ಅಲ್ಲಿಗೆ 5 ಕೋಟಿ ಅನುದಾನವನ್ನು ಸಹ ಕೊಟ್ಟಿದ್ದಾರೆ. ಆ ವಿವರವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾನ್ಯ ರಾಜ್ಯದ ಅಧ್ಯಕ್ಷರು ವಿವರಣೆಯನ್ನು ಸಹ ನೀಡಲಿದ್ದಾರೆ. ಹಾಗೆ ಮಾಜಿ ಸಚಿವರುಗಳು ಸಹ ಬರಲಿದ್ದಾರೆ. ಅಲ್ಲದೆ ನಮ್ಮ ಸಮಾಜದ ಜ್ಯೋತಿಪಣ ಗಾಣಿಗರ ಸಂಘದ ಅಧ್ಯಕ್ಷ ನರಸಿಂಹಯ್ಯನವರು ಸಹ ಬರ್ತಾ ಇದ್ದಾರೆ. ಮತ್ತು ನಮ್ಮ ಸಮಾಜದ ಹಿರಿಯ ಅಧಿಕಾರಿಗಳಾದಂತಹ ಕುಮಾರ್ರವರು ಮತ್ತು MP ಮಂಜುನಾಥ್ರವರು ಇವರು ಸಹ ಬರ್ತಾ ಇದ್ದಾರೆ. ಮೈಸೂರು ನಗರದ ಪ್ರತಿಷ್ಠಿತ ಗೋಪಾಲಗೌಡ ಆಸ್ಪತ್ರೆಯ ವ್ಯವಸ್ಥಾಪಕರಂತ ಸನ್ಮಾನ್ಯ ಶ್ರೀ ಸುಶ್ರುತ್ ಗೌಡರು ಸಹ ಬರ್ತಾ ಇದ್ದಾರೆ. ಹಾಗೆ ಸಮಾಜ ಸೇವಕಿ ಪದ್ಮಕ್ಕನವರು ಸಹ ಬರ್ತಾ ಇದ್ದಾರೆ. ಈ ಅಧ್ಯಕ್ಷತೆಯನ್ನು ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷರಂತ ನಾನು ಉಮೇಶ್ ವಹಿಸ್ತಾ ಇದ್ದೇನೆ. ಹಾಗೆ ಇದೇ ರೀತಿ ಇನ್ನೂ ಅನೇಕ ಗಣ್ಯರು ಸಹ ಬರ್ತಾ ಇದ್ದಾರೆ. ಮತ್ತು ನಮ್ಮ ಸಮಾಜದ ಒಬ್ಬ ಹೆಣ್ಣುಮಗಳು ಜನರಲ್ನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಾರೆ ದೊಡ್ಡಪಾಳ್ಯದಲ್ಲಿ. ನಮ್ಮದು 2A ಕ್ಯಾಟಗರಿ ಬರುತ್ತೆ. ಆದರೂ ಸಹ ಜನರಲ್ನಲ್ಲಿ ಒಬ್ಬರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಾರೆ. ಅವರ ಸಮಾಜ ಸೇವೆ ಮುಂದುವರಿಯಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅವರ ಹೆಸರು ಪದ್ಮಾ ಸೋಮೇಶ್ ಅಂತ, ದೊಡ್ಡಪಾಳ್ಯದವರು. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮತ್ತೊಬ್ಬರು ಎಲ್ಲದಕ್ಕಿಂತ ಹೆಚ್ಚಾಗಿ ಯೋಗೇಂದ್ರ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಇವರು ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಸುಮಾರು ಒಂದು 20 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಮೊನ್ನೆ ಸಹ ಕೋಲಾರದಲ್ಲಿ ನಡೆದಂಥ ಮಾಸ್ಟರ್ಸ್ ಅಥ್ಲೆಟಿಕ್ಸಲ್ಲೂ ಸಹ ಚಿನ್ನದ ಪದಕವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಹಾಗೂ ಮಾರ್ಬಳ್ಳಿ ಮಹಾದೇವರವರು ನಮ್ಮ ಜಿಲ್ಲಾ ಸಂಘದ ಸಹ ಕಾರ್ಯದರ್ಶಿ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಮತ್ತು ಸುಧೀಂದ್ರರವರು ನಿಮ್ಮ ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದು ನಮಗೆ ಖುಷಿ ತರ್ತಕ್ಕಂಥ ವಿಚಾರ. ಮಾಧ್ಯಮದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಮ್ಮ ಸಮಾಜದ ವ್ಯಕ್ತಿ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಒಂದು ಗೌರವ ಸಮರ್ಪಣೆಯನ್ನು ಮಾಡಿಕೊಂಡಿದ್ದೀವಿ. ಹಾಗೆ
ಇನ್ನೊಬ್ಬ ಯುವಕ ರಾಷ್ಟ್ರೀಯ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾನೆ, ಕಿರಣ್ ಶಿವಕುಮಾರ್ ಅಂತ. ಹಾಗೆ ಮತ್ತೊಬ್ಬರು ತುಂಬ ಸರಳರು, ಸಜ್ಜನಿಕೆ, ವೈದ್ಯಾಧಿಕಾರಿಯಾಗಿ ಸುಮಾರು 25 ವರ್ಷಗಳಿಂದ KR ಆಸ್ಪತ್ರೆಯಲ್ಲಿ ಡಾಕ್ಟರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಈ ಅನೇಕ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೆಚ್ಚಿನ ಸಹಾಯವನ್ನು ನೀಡಿ ಕಾರ್ಯಕ್ರಮದ ಬೆನ್ನೆಲುಬಾಗಿ ಕಾರ್ಯಕ್ರಮವನ್ನು ನಡೆಸಲು ಅನುಕೂಲ ಪ್ರತಿ ವರ್ಷ ಮಾಡಿಕೊಡ್ತಿರ್ತಕ್ಕಂಥ ವಿಜಯ್ ಸುಬ್ರಹ್ಮಣ್ಯರವರು, ಜನನಿ TV ಸಂಸ್ಥಾಪಕರು, ಮುತ್ತುರಾಜ್ರವರು, ಸುನೀಲ್ರವರು, ರೆಡ್ FM ಸುನೀಲ್ರವರು, ವಿಜಯ್ ಕುಮಾರ್ರವರು, ರಾಮರಾಜ್ ಅವರು, ಕೃಷ್ಣ ಶೆಟ್ಟರು, ಹೇಮಂತ್ ಕುಮಾರ್ ಧರ್ಮಕುಮಾರ್, MP ಅರವಿಂದರವರು, ಮಾಧವ್ ಶೆಟ್ಟಿ, ಲಲಿತ ಕಲೆಗಳ ಕಾಲೇಜಿನ ಪ್ರಿನ್ಸಿಪಾಲ್ರು, ಮತ್ತು ಸೋನಿ ವೆಂಕಟೇಶ್, JP ಲಾಡ್ಸ್, ಶಿವಕುಮಾರ್ ಅವರು, ಮಂಡ್ಯ ಜಿಲ್ಲಾ ಅಧ್ಯಕ್ಷರು, ರೈಲ್ವೆ ಶಿವಣ್ಣವರು, ಲಕ್ಷ್ಮಣರವರು, ಶಿವಣ್ಣ ಬ್ಯಾತಳ್ಳಿ, ಚಿಕ್ಕಸ್ವಾಮಿ, ಹೀಗೆ ಅನೇಕ ಜನರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ವ್ಯಕ್ತಿಗಳೇ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ನಾವು ಈ ವರ್ಷ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಹೆಸರನ್ನು ಸಹ ನಮೂದನೆ ಮಾಡಿದ್ದೀವಿ. ನಾವು ನಮ್ಮದೇ ಸ್ವಾರ್ಥಕ್ಕೋಸ್ಕರ ಯಾವುದೇ ಭಾವಚಿತ್ರಗಳನ್ನು ಹಾಕ್ಕೊಂಡಿಲ್ಲ. 25 ವರ್ಷಗಳಿಂದಲೂ ಸಮಾಜ ಸೇವೆಯ ನಮ್ಮ ಗುರಿ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ನಾನೊಬ್ಬ ನಿವೃತ್ತ ಶಿಕ್ಷಕನಾಗಿ 40 ವರ್ಷ ಸೇವೆ ಸಲ್ಲಿಸಿ ಅಂದಿನಿಂದಲೂ ಸಹ ಸಮಾಜಕ್ಕೆ ಒಳಿತಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮಾಧ್ಯಮದವರು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕಟಿಸಿ ಈ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ಎಲ್ಲ ಮಕ್ಕಳಿಗೆ 75 ಮಕ್ಕಳಿಗೆ ನಾವು ಪೋಸ್ಟನ್ನು ಕಳಿಸಿದ್ದೀವಿ. ಇನ್ನು 25 ಮಕ್ಕಳಿಗೆ ಬ್ಯಾಲೆನ್ಸ್ ಇದೆ, ಅದನ್ನು ಸಹ ಕಳಿಸ್ತಾ ಇದ್ವಿ. ಅವರಿಂದ ನಮಗೆ ಮಾಹಿತಿ ಬರ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಈ ಸಂದರ್ಭದಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಅವ್ರಿಗೆ ತಲುಪಲಿಲ್ಲ ಅಂತ ಅಂದರೆ ದಯಮಾಡಿ ಈಗಾಗಲೇ ನಾವು ನಮ್ಮ ನಂಬರನ್ನು ಈ ಸಂದರ್ಭದಲ್ಲಿ ತಾವು ಪ್ರಕಟಣೆ ಮಾಡಬೇಕು. ಆ ನಂಬರ್ಗೆ ದಯಮಾಡಿ ಅರ್ಜಿ ಸಲ್ಲಿರ್ತಕ್ಕಂಥವರು ಮಕ್ಕಳು ಅಥವಾ ಪೋಷಕರು ನಮಗೆ ಮೊಬೈಲ್ ದೂರವಾಣಿ ಮುಖಾಂತರ ಕರೆ ಮಾಡಿದ್ರೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆ ನಂಬರ್ ಯಾವುದು ಅಂತ ಅಂದರೆ 9860407333. NT ಶ್ರೀನಿವಾಸ್ ಕಾರ್ಯದರ್ಶಿಗಳು, 9860282262 ಉಮೇಶ್ NC ಅಧ್ಯಕ್ಷರು. ಈ 2 ನಂಬರ್ಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಮಾಜದ ಮುಖಂಡರು ಏನಾದರೂ ಇದರಲ್ಲಿ ಅನುಮಾನ ಇದ್ದಂಥ ಸಂದರ್ಭದಲ್ಲಿ ಇವರು ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ನಮಗೆ ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿದ್ರೆ ನಾವು ಅವ್ರಿಗೆ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೋತಾ ಇದ್ದೀವಿ. ಈ ಒಂದು ವೇದಿಕೆಗೆ ನಮ್ಮ ಏನು ಮಹಾದೇವ್ ಗಾಣಿಗರವರು, ಇವರು ಹಿಂದೆ ಗಾಣಿಗ ಮಹಾಸಭಾದಲ್ಲಿದ್ದರು, ಆ ಸಂಘ ರದ್ದಾಗಿ ಯಾವುದೇ ಊರ್ಜಿತ ಆಗದಲ್ಲೇ ಇರೋದಕ್ಕೋಸ್ಕರ ಇವರು ನಮ್ಮ ಸಂಘದಲ್ಲಿ ಈಗ ಅವ್ರನ್ನ ನೂತನವಾಗಿ ನಮ್ಮ ಸಹ ಕಾರ್ಯದರ್ಶಿಯಾಗಿ ಮುಂದೆ ನೇಮಕ ಮಾಡ್ಕೊಂಡೀಗ ಸದ್ಯಕ್ಕೆ ನಾವು ಅವ್ರ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು, ಸಮಾಜದ ಹಿರಿಕರು ಅಂತ ರಮೇಶ್ ಅವರು ಸಹ ಈ ಒಂದು ಸಂಘಕ್ಕೆ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಮಂಜುನಾಥ್ ಅವರು ಈ ಒಂದು ಸಂಘದಲ್ಲಿ ತುಂಬ 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಿಜಯ್ ಕುಮಾರ್ ಅವರು, ಇವರು ಸಹ ನಮ್ಮ ಸಂಘದಲ್ಲಿ ಪದಾಧಿಕಾರಿಯ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ಹೊಸದಾಗಿ ಬಾಡಿ ಬಂದಾಗ ಈ ಎಲ್ಲವನ್ನು ಕಳೆದ 2011ರಿಂದ ಇದು ರಿನ್ಯೂ ಆಗಿರಲಿಲ್ಲ. ಸಂಪೂರ್ಣವಾಗಿ ಇಲ್ಲಿ ತನಕ ರಿನ್ಯೂವನ್ನು ಮಾಡಿ ಈಗಾಗಲೇ ನಾವು ಸರ್ಕಾರದ ಮಟ್ಟದಲ್ಲಿ 20 ಗುಂಟೆ ಜಾಗಕ್ಕೆ ಚಿಕ್ಕಳ್ಳಿ ಸರ್ವೆ ನಂಬರ್ನಲ್ಲಿ ಪ್ರಯತ್ನ ಪಟ್ಟಿದ್ದೀವಿ. ಮೊನ್ನೆ ಯತೀಂದ್ರರವರು 70 ಭಾಗ ಈ ಕಾರ್ಯವನ್ನು ಕೈಗೊಂಡು ಪೂರ್ಣಗೊಳಿಸಿದ್ದಾರೆ. ಇನ್ನು 30% ಬಾಕಿ ಇದೆ. ಇದು ಸಹ ಆಗುವಂಥ ಈ ಸಂದರ್ಭದಲ್ಲಿ ಅವರಿಗೆ, ಯತೀಂದ್ರ ಅವರಿಗೆ ಮತ್ತು ಸರ್ಕಾರಕ್ಕೆ ನಾನು ಪ್ರೀತಿಪೂರ್ವಕವಾದಂಥ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತೇನೆ. ಅದನ್ನು ಆದಷ್ಟು ಕೂಡಲೇ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಸಂಬಂಧಪಟ್ಟಂಥ ಯತೀಂದ್ರ ಸಾಹೇಬರು, ಸಿದ್ದರಾಮಣ್ಣವರು ಮತ್ತು ಕಾಂಗ್ರೆಸ್ ಮುಖಂಡರು ಈ ಒಂದು ಹಿಂದುಳಿದಿರತಕ್ಕಂಥ ಸಮಾಜಕ್ಕೆ, ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಇಲ್ಲ ಮತ್ತು ಸಮುದಾಯ ಭವನಕ್ಕೆ ಜಾಗ ಇಲ್ಲ, ಅದರಿಂದ ದಯಮಾಡಿ ಈ ಒಂದು ಸ್ಥಳಾವಕಾಶವನ್ನು ಮತ್ತೊಮ್ಮೆ ನಾನು ತಮ್ಮಗಳ ಮುಖಾಂತರ ಸರ್ಕಾರವನ್ನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯ ಸಮಸ್ತ ಗಾಣಿಗರು, ಕುಲಬಾಂಧವರು, ಸ್ನೇಹಿತರು ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮಗೆ ನೆಮ್ಮದಿಯನ್ನು ತಂದು ಕೊಡಬೇಕು. ಕಾರ್ಯಕ್ರಮ ಯಶಸ್ವಿಯಾಗಲು ನಿಮ್ಮೆಲ್ಲರ ಸಹಕಾರ ಅಗತ್ಯ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ತಾವೂ ಸಹ 4ನೇ ತಾರೀಕು ಜನವರಿ ಹೊಸ ವರ್ಷದ ಶುಭಾಶಯಗಳನ್ನ ತಮಗೆ ತಿಳಿಸ್ತಾ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ದಯಮಾಡಿ ಸಹ ತಾವು ಬಂದು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮನ್ನು ಈಗಲೇ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ದಯಮಾಡಿ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಹೀಗೆ ಇರಲಿ ಅಂತ ಈ ಸಂದರ್ಭದಲ್ಲಿ
ಸಮಸ್ತ ಜಿಲ್ಲಾ ಗಾಣಿಗರ ಪರವಾಗಿ ಮತ್ತೊಮ್ಮೆ ಈ ಒಂದು ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ನಮ್ಮ ಕುಲಬಾಂಧವರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ಮಕ್ಕಳು ಸಹ ತಂದೆ ತಾಯಿಗಳು ಬಂದು ಭಾಗವಹಿಸಿ ತಮ್ಮ ಮಕ್ಕಳ ವೇದಿಕೆಯನ್ನು ಹತ್ತಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಕ್ಕಂಥದ್ದನ್ನು ಕಣ್ತುಂಬಿಸ್ಕೊಂಡು ಆನಂದ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ವರನ್ನು ಕುರಿತು ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗಾಣಿಗ, ಜೈ ಕರ್ನಾಟಕ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.